अब मैं 3-4 नाम महिला का दे सकते हैं जो MP बने हैं, वो जाकर सोना पड़ा उनको, उनके साथ, मोदी के साथ, मोदी के साथ, मोदी के साथ एक मिनिस्टर बने हैं सोकर। एप्स्टीन तो वहाँ ये जैसे GB रोड में चलती है वैसे वो चला रहा था, लोग जा रहे थे वहाँ, कौन कौन इंडिया से जानते थे, बड़ी लिस्ट है, बट उसको अभी छोड़ दें। पहले बड़ा आदमी को पकड़ो। ಲೈಂಗಿಕ ಹಗರಣದಲ್ಲಿ ಮೋದಿ. ನಮಸ್ಕಾರ ಗೆಳೆಯರೇ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಸ್ನೇಹಿತರೆ, ಇವತ್ತು ನಾನು ಮಾತನಾಡಲಿರುವ ವಿಷಯ ನಿಮ್ಮ ಟಿವಿ ಪರದೆಗಳಲ್ಲಿ, ಮುಖ್ಯವಾಹಿನಿ ಮಾಧ್ಯಮಗಳಲ್ಲಿ ಪ್ರಸಾರವಾಗದ, ಆದರೆ ನಮ್ಮ ದೇಶದ ಪ್ರಜಾಪ್ರಭುತ್ವದ ಅಡಿಪಾಯವನ್ನೇ ಬುಡಮೇಲು ಮಾಡುತ್ತಿರುವ ಒಂದು ಮಹಾ ತಲ್ಲಣದ ಬಗ್ಗೆ. ನಾನಿವತ್ತು ಯಾವುದೇ ವಿರೋಧ ಪಕ್ಷದವರು ಮಾಡಿದ ಆರೋಪಗಳ ಬಗ್ಗೆ ಮಾತಾಡ್ತಿಲ್ಲ. ಬದಲಾಗಿ ಹಿಂದುತ್ವದ ಕಟ್ಟ ಪ್ರತಿಪಾದಕರು, ಬಿಜೆಪಿಯ ಒಳವಲಯದ ದಿಗ್ಗಜರೇ ಆದ ಸುಬ್ರಹ್ಮಣ್ಯಂ ಸ್ವಾಮಿ ಮತ್ತು ಮೋದಿ ನಾಮ ಬರೆದಿದ್ದ ಮಧುಕೀಶ್ವರ್ ಅವರು ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ಸಿಡಿಸಿರುವ ಸ್ಫೋಟಕ ಲೈಂಗಿಕ ಹಗರಣದ ಬಾಂಬ್ ಬಗ್ಗೆ ಎಳೆ ಎಳೆಯಾಗಿ ನಿರ್ದಾಕ್ಷಿಣ್ಯವಾಗಿ ವಿಶ್ಲೇಷಿಸಲಿದ್ದೇವೆ. ಈ ವಿಡಿಯೋದಲ್ಲಿ ನಾನು ವಾಸ್ತವದ ಬೆನ್ನತ್ತಲಿದ್ದೇನೆ. ಬನ್ನಿ ಶುರು ಮಾಡೋಣ. ಗೆಳೆಯರೇ, ಸುಬ್ರಹ್ಮಣ್ಯಂ ಸ್ವಾಮಿ ಯಾರು ಅಂತ ನಿಮಗೆ ಗೊತ್ತೇ ಇದೆ. ಅವರು ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಪಾಠ ಮಾಡಿದವರು, ಮಾಜಿ ಕಾನೂನು ಸಚಿವರು ಮತ್ತು ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ವೇಷ ಬದಲಿಸಿ ಸಂಸತ್ತಿಗೆ ನುಗ್ಗಿ ಬಂದಿದ್ದ ಅಪ್ರತಿಮ ಧೈರ್ಯಶಾಲಿ. ಇಂತಹ ಸ್ವಾಮಿಯವರು ಇತ್ತೀಚೆಗೆ ಅನ್ಫಿಲ್ಟರ್ಡ್ ಅಡ್ಡ ಅನ್ನೋ ಪಾಡ್ಕಾಸ್ಟ್ನಲ್ಲಿ ನೀಡಿದ ಸಂದರ್ಶನ ದೇಶದ ಆಡಳಿತ ಯಂತ್ರವನ್ನು ಮುನ್ನಡೆಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿಯವರ ಮಾನ ಹರಾಜು ಹಾಕಿದೆ. ಸ್ವಾಮಿಯವರು ನೇರವಾಗಿ ಯಾವುದೇ ಅಂಜಿಕೆ ಇಲ್ಲದೆ ಹೇಳಿದ್ದೇನು ಗೊತ್ತಾ? ಪ್ರಸ್ತುತ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ನಲ್ಲಿ 3ರಿಂದ 4 ಮಹಿಳೆಯರು ಸಂಸತ್ ಸದಸ್ಯರಾಗಿ ಅತ್ಯುನ್ನತ ಮಂತ್ರಿಗಳಾಗಿ ಆಯ್ಕೆಯಾಗಿರೋದು ಅವರ ವಿದ್ಯಾರ್ಹತೆ ಅಥವಾ ಸಾಮರ್ಥ್ಯದಿಂದಲ್ಲ, ಬದಲಾಗಿ ಪ್ರಧಾನಿಯವರೊಂದಿಗಿನ ದೈಹಿಕ ಸಾಮೀಪ್ಯ, ಫಿಸಿಕಲ್ ಇಂಟಿಮೆಸಿ ಮತ್ತು ಲೈಂಗಿಕ ಸಂಪರ್ಕದ ಸೋನಾಪಡ, ಸ್ಲೀಪಿಂಗ್ ಮೂಲಕ ಎಂದು ಅವರು ಬಹಿರಂಗವಾಗಿ ಆರೋಪಿಸಿದ್ದಾರೆ. ಯೋಚಿಸಿ ಗೆಳೆಯರೆ, ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಚಿವ ಸಂಪುಟ ರಚನೆಯಾಗುವುದು ಜನರ ಕಲ್ಯಾಣಕ್ಕಾಗಿ. ಆದರೆ ಇಲ್ಲಿ ರಾಜಕೀಯ ಅಧಿಕಾರದ ಹಂಚಿಕೆ ಕೇವಲ ಲೈಂಗಿಕ ಲಾಭಗಳ ವಿನಿಮಯದ ಆಧಾರದ ಮೇಲೆ ನಡೀತಿದೆ ಅನ್ನೋದು ಸ್ವಾಮಿಯವರ ನೇರವಾದ. ಪ್ರಧಾನಿಯವರು ಕೇವಲ ತಮ್ಮ ವೈಯಕ್ತಿಕ ಆಪ್ತರಿಗೆ, ಪರ್ಸನಲ್ ಕ್ಲೋಸ್ ಅಸೋಸಿಯೇಟ್ಸ್ಗಳಿಗೆ ಮಣೆ ಹಾಕ್ತಿರೋದ್ರಿಂದ ಇಂದು ರಾಷ್ಟ್ರೀಯ ಆಡಳಿತದ ಗುಣಮಟ್ಟ ಪಾತಾಳಕ್ಕೆ ಕುಸಿತಿದೆ ಅಂತ ಅವರು ವಿಶ್ಲೇಷಿಸುತ್ತಾರೆ. ಇದು ಕೇವಲ ನೈತಿಕತೆಯ ಪ್ರಶ್ನೆಯಲ್ಲ, ನಮ್ಮ ನಿಮ್ಮೆಲ್ಲರ ತೆರಿಗೆ ಹಣದಲ್ಲಿ ನಡೆಯುತ್ತಿರುವ ಆಡಳಿತ ಯಂತ್ರದ ಅಣಕ. ಎಸ್, ಡಿಲೀಟ್ ಆದ ಟ್ವೀಟ್ ಮತ್ತು ಬ್ಲ್ಯಾಕ್ ಮೇಲ್ ಡಿಪ್ಲೊಮಸಿಯ ಆತಂಕ. ಪಾಡ್ಕಾಸ್ಟ್ನ ಆರೋಪಗಳಿಗಿಂತಲೂ ದೊಡ್ಡ ಕಂಟಕ ಎದುರಾಗಿದ್ದು ಸ್ವಾಮಿಯವರು ಎಕ್ಸ್ ವೇದಿಕೆಯಲ್ಲಿ ಮಾತಾಡಿ ದಿಢೀರನೆ ಡಿಲೀಟ್ ಮಾಡಿದ ಒಂದು ಟ್ವೀಟ್ನಿಂದ. ಆ ಟ್ವೀಟ್ನಲ್ಲಿ ಅವರು ಅಮೆರಿಕದ ಗುಪ್ತಚರ ಸಂಸ್ಥೆಗಳಾದ CIA ಮತ್ತು FBI ಬಳಿ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರ ಅಸಹ್ಯಕರ ಲೈಂಗಿಕ ಬಹಿರಂಗಪಡಿಸುವಿಕೆಗಳಿಗೆ, ಅಂದರೆ ಅಗ್ಲಿ ಸೆಕ್ಸ್ ರಿವಲೇಷನ್ಸ್ ಸಂಬಂಧಿಸಿದ ರಾಜಿ ಮಾಡಿಕೊಳ್ಳಬಲ್ಲ ಫೋಟೋಗಳಿವೆ ಅಂತ ಬರೆದಿದ್ರು. ಅಮೆರಿಕದ ಕುಖ್ಯಾತ ಲೈಂಗಿಕ ಅಪರಾಧಿ ಜೆಫ್ರಿ ಎಪ್ಸ್ಟೀನ್ ಕಡತಗಳಲ್ಲಿ ಭಾರತೀಯ ನಾಯಕರ ಹೆಸರುಗಳು ಬರೆದಿರುವ ಬೆನ್ನಲ್ಲೇ ಸ್ವಾಮಿ ಟ್ವೀಟ್ ಮಾಡಿದ್ದರು. ಆದರೆ ಆ ಟ್ವೀಟ್ ಯಾಕೆ ಡಿಲೀಟ್ ಆಯಿತು? ಬಿಜೆಪಿ ಹೈಕಮಾಂಡ್ನಿಂದ ಬಂದ ಒತ್ತಡವೇ ಅಥವಾ ಜೀವ ಬೆದರಿಕೆ ಅಥವಾ ಕಾರಣವೇನು? ಯುವಜನರೇ, ಇಲ್ಲಿ ನಾವು ಮೋದಿಯವರ ನಡೆಯನ್ನ ಕಟುವಾಗಿ ಪ್ರಶ್ನಿಸಲೇಬೇಕಾಗಿದೆ. ಒಂದು ದೇಶದ ಸಾರ್ವಭೌಮ ನಾಯಕನ ಇಂತಹ ದೌರ್ಬಲ್ಯಗಳು ವಿದೇಶಿ ಶತ್ರುಗಳ ಕೈಗೆ ಸಿಕ್ಕಾಗ ಏನಾಗುತ್ತೆ? ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮುಂದೆ ನಮ್ಮ ಪ್ರಧಾನಿ ಯಾಕೆ ಪದೇ ಪದೇ ತಲೆಬಾಗ್ತಾರೆ? ಟ್ರಂಪ್ ಮೋದಿಯವರನ್ನ ಬೆದರಿಸ್ತಿದ್ದಾರೆಯೇ? ನಾನು ಮನಸ್ಸು ಮಾಡಿದರೆ ಮೋದಿಯ ರಾಜಕೀಯ ಜೀವನವನ್ನು ನಾಶ ಮಾಡಬಲ್ಲೆ ಅಂತ ಟ್ರಂಪ್ ಹೇಳಿದ್ದು ಇದೇ ಹಿನ್ನೆಲೆಯಲ್ಲ? ನಾಯಕರ ಇಂಥ ರಹಸ್ಯಗಳೇ ಅವರನ್ನ ವಿದೇಶಿ ಶಕ್ತಿಗಳ ಕೈಗೊಂಬೆಯನ್ನಾಗಿ, ಅಂದರೆ ಕಾಂಪ್ರಮೈಸ್ಡ್ ಆಗಿ ಮಾಡ್ತಿವೆ ಎಂದು ಸ್ವಾಮಿಯವರು ಎತ್ತಿರುವ ಪ್ರಶ್ನೆ ನಮ್ಮ ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ ಅತ್ಯಂತ ಅಪಾಯಕಾರಿ. ಮಧುಕೀಶ್ವರ್ ಅವರ ಸೈದ್ಧಾಂತಿಕ ಯೂಟರ್ನ್. ಈಗ ಈ ಕಥೆಯ ಮತ್ತೊಂದು ಮಹತ್ವದ ಪಾತ್ರದ ಕಡೆಗೆ ಬರೋಣ. ಅವರೇ ಹಿರಿಯ ಪತ್ರಕರ್ತೆ ಮಧುಕೀಶ್ವರ್.
2014 ಚುನಾವಣೆಗೂ ಮುನ್ನ ಗುಜರಾತ್ ಗಲಭೆಯ ಆರೋಪಗಳಿಂದ ಮೋದಿಯವರನ್ನ ರಕ್ಷಿಸಿ ಅವರ ಪರವಾಗಿ ಮೋದಿನಾಮ ಅನ್ನೋ ಬೃಹತ್ ಪುಸ್ತಕವನ್ನೇ ಬರೆದು ಸಮರ್ಥಿಸಿಕೊಂಡವರು ಇವರು. ಅಂತಹ ಕಟ್ಟ ಬೆಂಬಲಿಗರಾಗಿದ್ದ ಇವರು ಇಂದು ಮೋದಿಯವರ ನೈತಿಕತೆಯನ್ನೇ ಪ್ರಶ್ನಿಸುವ ಮಟ್ಟಿಗೆ ಬದಲಾಗಿದ್ದಾರೆ. ಮಾರ್ಚ್ 25, 2026ರಂದು ಮಧುಕೇಶ್ವರ್ ಅವರು ಒಂದು ಸ್ಫೋಟಕ ಟ್ವೀಟ್ ಮಾಡ್ತಾರೆ. ತಾವು ಮೇ 2014ರಲ್ಲಿ ಮೋದಿ ಪ್ರಧಾನಿಯಾಗಿದ್ದಾಗಿನಿಂದಲೂ ಅವರಿಂದ ಸುರಕ್ಷಿತ ಅಂತರ ಅಂದರೆ ಸೇಫ್ ಡಿಸ್ಟೆನ್ಸ್ ಕಾಯ್ದುಕೊಂಡಿದ್ದಾಗಿ ಅವರು ಹೇಳ್ತಾರೆ. ತಾವು ಕಷ್ಟಪಟ್ಟು ಬರೆದ ಮೋದಿನಾಮ ಪುಸ್ತಕದ ಸಹಿ ಮಾಡಿದ ಪ್ರತಿಯನ್ನ ಪ್ರಧಾನಿಗೆ ಖುದ್ದಾಗಿ ಕೊಡಲಿಕ್ಕೆ ಅವಕಾಶವಿದ್ದರೂ ಭರತ್ ಲಾಲ್ ಅನ್ನೋ ಅಧಿಕಾರಿಯ ಮೂಲಕ ಸಹಿ ಮಾಡದ ಪ್ರತಿಯನ್ನ ಮಾತ್ರ ಕಳುಹಿಸಿದ್ದಾಗಿ ಅವರು ಬರ್ಕೊಂಡಿದ್ದಾರೆ. ಯಾಕೆ ಈ ಅಂತರ? ಸಂಘ ಪರಿವಾರದ ಉನ್ನತ ವಲಯಗಳಲ್ಲಿ ಪ್ರಧಾನಿ ಮೋದಿಯವರ ಅಯ್ಯಾಶಿ, ಐಷಾರಾಮಿ ಮತ್ತು ಭೋಗದ ಜೀವನ ಮತ್ತು ಅವರ ಆಪ್ತ ಸಂಬಂಧಗಳ ಇಂಟಿಮೇಟ್ ರಿಲೇಶನ್ಶಿಪ್ಸ್ ಆಧಾರದ ಮೇಲೆ ಮಂತ್ರಿಮಂಡಲ ರಚನೆ ಆಗ್ತಿರುವ ಗುಸುಗುಸು ಮೊದಲಿನಿಂದಲೂ ಇತ್ತು ಅಂತ ಮಧುಕೇಶ್ವರ್ ಆ ಟ್ವೀಟ್ನಲ್ಲಿ ಬಾಂಬ್ ಸಿಡಿಸಿದ್ದಾರೆ. ಇದು ಕೇವಲ ವದಂತಿ ಅಲ್ಲ ಸ್ನೇಹಿತರೆ, ಆಡಳಿತ ಪಕ್ಷದೊಳಗಿನ ಕೊಳೆತ ವ್ಯವಸ್ಥೆಯ ಅನಾವರಣ. ಸ್ಮೃತಿ ಇರಾನಿ, ಮಾನಸಿ ಸೋನಿ ಮತ್ತು CIA ಪ್ಲಾಂಟ್. ಮಧುಕೇಶ್ವರ್ ಅವರು ಕೇವಲ ಗಾಳಿಯಲ್ಲಿ ಗುಂಡು ಹಾರಿಸಿಲ್ಲ ಸ್ನೇಹಿತರೆ, ನಿರ್ದಿಷ್ಟ ಉದಾಹರಣೆಗಳನ್ನು ನೀಡಿದ್ದಾರೆ. ಅವರು ಸ್ಮೃತಿ ಇರಾನಿಯವರ ನೇಮಕಾತಿಯನ್ನ ತೀವ್ರವಾಗಿ ಟೀಕಿಸಿದ್ದಾರೆ. ಕೇವಲ 12ನೇ ತರಗತಿ ಪಾಸ್ ಆಗಿದ್ದ ವ್ಯಕ್ತಿಯನ್ನ ದೇಶದ ಅತ್ಯುನ್ನತ ಶಿಕ್ಷಣ ಸಚಿವೆಯನ್ನಾಗಿ ನೇಮಿಸಿದ್ದು ಒಂದು ವಿಕೃತ ಆಯ್ಕೆ, ಪರ್ವರ್ಸ್ ಚಾಯ್ಸ್ ಅಂತ ಅವರು ನೇರವಾಗಿ ಜರೆದಿದ್ದಾರೆ. ನಮ್ಮ ಯುವಕರು ಡಬಲ್ ಡಿಗ್ರಿ ಮಾಡಿ ಕೆಲಸವಿಲ್ಲದೆ ಅಲಿತಿರುವಾಗ ಯಾವುದೇ ಅರ್ಹತೆ ಇಲ್ಲದೆ ಮಂತ್ರಿಗಿರಿ ಸಿಗಲಿಕ್ಕೆ ಕಾರಣವೇನು? ಸ್ವಾಮಿಯವರು ಹೇಳಿದ ಸಾಮೀಪ್ಯದ ಸೂತ್ರವೇ ಇಲ್ಲಿ ಕೆಲಸ ಮಾಡಿದೆಯೇ? ಅಷ್ಟೇ ಅಲ್ಲ, ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ನಡೆದ ಮಾನಸಿ ಸೋನಿ ಪ್ರಕರಣವನ್ನು ಮಧುಕೇಶ್ವರ್ ನೆನಪಿಸಿದ್ದಾರೆ. ಮೋದಿ ಅವರ ಮಹಿಳೆಯರ ಮೇಲಿನ ವ್ಯಾಮೋಹದ ಇನ್ಫ್ಯಾಚುಯೇಷನ್ ವಿತ್ ವುಮೆನ್ ಬಗ್ಗೆ IAS ಅಧಿಕಾರಿಯೊಬ್ಬರು ಸುಪ್ರೀಂ ಕೋರ್ಟ್ಗೆ ದಾಖಲೆಗಳನ್ನೇ ಸಲ್ಲಿಸಿದರು ಅನ್ನೋದನ್ನ ಅವರು ಉಲ್ಲೇಖಿಸಿದ್ದಾರೆ. ಆದರೆ ಎಲ್ಲಕ್ಕಿಂತ ಭೀಕರವಾದ ಆರೋಪವೆಂದರೆ ಪ್ರಧಾನಿ ಮೋದಿಯವರು ಭಾರತದ ಆರ್ಥಿಕತೆಯನ್ನ ಮತ್ತು ಹಿಂದುತ್ವವನ್ನ ನಾಶ ಮಾಡಲು ಅಮೆರಿಕದ CIA ನೆಟ್ಟಿರುವ ಗಿಡ ಅಂದ್ರೆ ಪ್ಲಾಂಟ್ ಅಂತ ಕೀಶ್ವರ್ ಆರೋಪಿಸಿದ್ದಾರೆ. ಅಂದ್ರೆ ಅರ್ಥವೇನು ಸ್ನೇಹಿತರೆ? ಈ ಮೋದಿ ಅಮೆರಿಕದ ಕೈಗೊಂಬೆಯೇ. ಭಾರತದಲ್ಲಿ ಹಿಂದೂ ಮುಸ್ಲಿಮರಿಗೆ ಜಗಳ ತಂದಿಟ್ಟು ಹಿಂದೂಗಳನ್ನೇ ನಾಶ ಮಾಡಲು ಅಮೆರಿಕ ನೇಮಿಸಿರುವ ಏಜೆಂಟ. ಅಯ್ಯಪ್ಪ. ಮುಂದುವರೆದು ಮಧುಕೇಶ್ವರ್ ಹೇಳ್ತಾರೆ, ವಿದೇಶಾಂಗ ವ್ಯವಹಾರಗಳ ಗಂಧ ಗಾಳಿಯಿಲ್ಲದಿದ್ದರೂ ಹರ್ದೀಪ್ ಸಿಂಗ್ ಪುರಿ ಮತ್ತು S ಜೈಶಂಕರ್ ಅವರಿಗೆ ಉನ್ನತ ಮಂತ್ರಿ ಸ್ಥಾನಗಳನ್ನು ನೀಡಿದ್ದು ಅವರು ಪ್ರಧಾನಿಗೆ ಸಲ್ಲಿಸಿದ ವಿಶೇಷ ಸೇವೆಗಳ ಅಂದ್ರೆ ಸ್ಪೆಷಲ್ ಸರ್ವಿಸಸ್ ಇದರ ಪ್ರತಿಫಲವಾಗಿದೆ ಅನ್ನೋದು ಇವರ ಶಂಕೆ. ಮೋದಿಯವರ ಮೌನ ಮತ್ತು ನಮ್ಮ ಪ್ರಶ್ನೆಗಳು. ಗೆಳೆಯರೇ, ಇಲ್ಲಿ ನಾವು ಒಂದು ಕ್ಷಣ ನಿಂತು ಯೋಚಿಸಬೇಕು. ಇಷ್ಟೆಲ್ಲ ಗಂಭೀರವಾದ ಆರೋಪಗಳು ತಮ್ಮದೇ ಸೈದ್ಧಾಂತಿಕ ಹಿನ್ನೆಲೆಯ ನಾಯಕರಿಂದ ಬರ್ತಿದ್ರು ಪ್ರಧಾನಿ ಮೋದಿಯವರು ಯಾಕೆ ಮೌನವಾಗಿದ್ದಾರೆ? ಎಪ್ಸ್ಟೀನ್ ಕಡತಗಳಲ್ಲಿ ಹರ್ದೀಪ್ ಸಿಂಗ್ ಪುರಿ ಅವರ ಇಮೇಲ್ ವ್ಯವಹಾರಗಳು, ಖುದ್ದು ಭೇಟಿಗಳು ಜಗಜ್ಜಾಹೀರಾಗಿದ್ದರು. ಮೋದಿಯವರು ಅವರಿಂದ ಯಾಕೆ ರಾಜೀನಾಮೆ ಪಡೆದಿಲ್ಲ? ಇವೆಲ್ಲ ಪ್ರಶ್ನೆಗಳು ಎಳದೇ ಇರ್ತವೆ. ಸದಾ ನಾ ಕಾವುಂಗ ನಾ ಖಾನೆ ದೂಂಗ ಎನ್ನುವ ನಾಯಕ ಇಂದು ಇಂತಹ ನೈತಿಕ ಅಧಪತನದ ಆರೋಪಗಳು ಬಂದಾಗ ತುಟಿ ಬಿಚ್ಚದಿರೋದು ಅವರ ನೈತಿಕ ಸ್ಥೈರ್ಯದ ಕುಸಿತವನ್ನ ತೋರಿಸುವುದಿಲ್ಲವೇ? ಅಮೆರಿಕದ ಅಧ್ಯಕ್ಷರು ಮತ್ತು ವಿದೇಶಿ ಗುಪ್ತಚರ ಸಂಸ್ಥೆಗಳು ಈ ಕಡತಗಳನ್ನು ಮತ್ತು ಫೋಟೋಗಳನ್ನು ಇಟ್ಕೊಂಡು ಭಾರತದ ಮೇಲೆ ತಮಗೆ ಬೇಕಾದ ವ್ಯಾಪಾರ ಒಪ್ಪಂದಗಳನ್ನು ಹೇರ್ತಿದ್ದಾರಾ? ಕಾಂಗ್ರೆಸ್ ನಾಯಕರು ಇದೇ ಪ್ರಶ್ನೆ ಎತ್ತಿದ್ದಾರೆ. ಪ್ರಕಾಶ್ ಅಂಬೇಡ್ಕರ್ ಅವರು ಹೇಳುವಂತೆ ಕೆನಡಾದಂತಹ ಸಣ್ಣ ದೇಶ ಅಮೆರಿಕಕ್ಕೆ ಹೆದರದಿದ್ದಾಗ ನಮ್ಮ ಮೋದಿಯವರು ಯಾಕೆ ಅಮೆರಿಕದ ಮುಂದೆ ಮಂಡಿಯೂರ್ತಿದ್ದಾರೆ? ವ್ಯವಸ್ಥೆಯಲ್ಲಿ ಕ್ಯಾಬಿನೆಟ್ ಸ್ಥಾನಗಳನ್ನು ಲೈಂಗಿಕ ಲಾಭಕ್ಕಾಗಿ ಹಂಚಲಾಗುತ್ತದೆ ಅನ್ನೋದು ಕೇವಲ ರಾಜಕೀಯ ಟೀಕೆ ಅಲ್ಲ ಸ್ನೇಹಿತರೆ, ಇದು ನಮ್ಮ ಸಂವಿಧಾನಕ್ಕೆ, ಪ್ರಜಾಪ್ರಭುತ್ವಕ್ಕೆ ಬಗೆದ ಬಹುದೊಡ್ಡ ದ್ರೋಹ. ಯುವಜನರೇ, ಇಂತಹ ನಾಯಕರ ಕೈಯಲ್ಲಿ ನಮ್ಮ ದೇಶದ ಭವಿಷ್ಯ ಸುರಕ್ಷಿತವಾಗಿದೆಯೇ ಅಂತ ನಾವಿಂದು ನಮ್ಮನ್ನೇ ಪ್ರಶ್ನಿಸಿಕೊಳ್ಳಬೇಕಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎಪ್ಸ್ಟೀನ್ ಫೈಲ್ಸ್ನ ಆಳಕ್ಕಿಳಿಯುವುದಕ್ಕಿಂತ ಹೆಚ್ಚಾಗಿ ಆ ಫೈಲ್ಸ್ನ ನೆಪದಲ್ಲಿ ನಮ್ಮದೇ ನಾಯಕರಾದ ಸುಬ್ರಹ್ಮಣ್ಯಂ ಸ್ವಾಮಿ ಮತ್ತು ಮಧುಕೇಶ್ವರ್ ಅವರು ಬಿಚ್ಚಿಟ್ಟಿರುವ ಆಡಳಿತ ಯಂತ್ರದ ಕೊಳಕನ್ನು ಯಥಾವತ್ತಾಗಿ ನಿಮ್ಮ ಮುಂದಿಟ್ಟಿದ್ದೇವೆ.
ಇದು ಕೇವಲ ವ್ಯಕ್ತಿಗತ ಟೀಕೆಯಲ್ಲ, ಇದು ವ್ಯವಸ್ಥೆಯನ್ನು ಪ್ರಶ್ನಿಸುವ ನಮ್ಮ ಹಕ್ಕು. ಅಧಿಕಾರ, ಅಹಂಕಾರ ಮತ್ತು ಲೈಂಗಿಕ ಶೋಷಣೆಯ ಜಾಲದಲ್ಲಿ ಸಿಲುಕಿರುವ ನಾಯಕತ್ವದಿಂದ ನಾವು ಪಾರದರ್ಶಕ ಆಡಳಿತವನ್ನು ನಿರೀಕ್ಷಿಸಲಿಕ್ಕೆ ಸಾಧ್ಯವೇ? ಮೋದಿಯವರು ಈ ಆರೋಪಗಳಿಗೆ ನೇರವಾಗಿ ಉತ್ತರಿಸುವವರೆಗೂ ಅವರ ನಡೆಯ ಮೇಲಿನ ಅನುಮಾನದ ಕಾರ್ಮೋಡ ಕರಗೋದಿಲ್ಲ. ಯುವಜನರೇ, ಕುರುಡು ಭಕ್ತಿಯಿಂದ ಹೊರಬನ್ನಿ, ಪ್ರಶ್ನಿಸೋದನ್ನು ಕಲಿಯಿರಿ. ಈ ವಿಡಿಯೋದಲ್ಲಿ ನಾವು ಉಲ್ಲೇಖಿಸಿರುವ ಪ್ರತಿಯೊಂದು ಅಂಶಕ್ಕೂ ಆಧಾರಗಳನ್ನು ನೀಡಿದ್ದೇವೆ. ನೀವೇ ಸ್ವತಃ ಓದಿ, ವಿಶ್ಲೇಷಿಸಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಸತ್ಯದ ಪರವಾದ ನಮ್ಮ ಈ ಧ್ವನಿ ನಿರಂತರವಾಗಲಿ. ಯಾಕಂದರೆ ಇದು ಕೇವಲ ಸುದ್ದಿ ಅಥವಾ ಸುದ್ದಿಯ ವಿಶ್ಲೇಷಣೆಯಲ್ಲ, ಇದೊಂದು ಚಳುವಳಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.